ಪ್ರತಿ ವರ್ಷದ ಪದ್ಧತಿಯಂತೆ ಸ್ವಾಮಿ ಜೀವಂತವಾಗಿ ಇದ್ದಾಗಲಿದ್ದಲು ಇಲ್ಲಿ ಗಿಣ್ಣದಡಿ ಕಳಸ ಬೆಳಗ್ಸೋದು. ತೇರಿಗೆ ಕೊಟ್ರೇಶ್ವರ ಎಷ್ಟು ಕೋಟಿಗಟ್ಟಲೆ ಖರ್ಚು ಮಾಡಿದ್ರೆ ಮುಂದಕ್ಕೆ ಹೋಗಲ್ಲ ಅಂತ ನಮ್ಮಪ್ಪ. ಅದು ಕಳಸ ಬೆಳಗಿದ ಮೇಲೆ ಮುಂದೆ ಹೋಗ್ತಾರೆ. ಇವ್ರ ಅಜ್ಜಿ ಕಾಲದಿಂದ ಇವ್ರ ಅಜ್ಜಿ, ಆಮೇಲೆ ಮೊಮ್ಮಕ್ಕಳು, ಮತ್ತು ಡ್ಯೂಟಿಗಿಡಿ ಅದು ಇಲ್ಲಿ ಅನೇಕ ಕಾರ್ಯಕ್ರಮ ಇರ್ತಾವೆ. ಮುಂಜಾನೆತ್ತು ದಲಿತರ ಕೆಲಸ ಅಂದರೆ ಏಣಿ ತರುವುದು, 5 ದಿವಸ ಒಪ್ಪತ್ತಿರುವುದು ವಿಜೃಂಭಣೆಯಿಂದ ನಡೆಸ್ಕೊಡ್ತಾರೆ. ಆ ಸೇವಾ ಅಜ್ಜ ಮುತ್ತೈ ಕಾಲದಿಂದಲೂ ಗುರುಕೊಟ್ರೇಶ್ವರ ಇವತ್ತಿನ ದಿವಸ ಬಂದು ಇಲ್ಲಿ ಎಡಿ ಹಾಕ್ಸ್ಕೊಂಡು ಆಮೇಲೆ ಇದು ಎಲ್ಲ ಭಕ್ತಾದಿರಿಗೆ ಒಳ್ಳೇದಾಗಲಿ ಅಂತಂತ ಒಪ್ಪತ್ತಿಲಿದ್ದ ಎಲ್ಲ ಕಾಲಕ್ಕೂ ನಡೆಸ್ಕೊಟ್ಕೊಂತ ಬಂದೈತಿ. ಮುಂದೆ ಆದರೂ ಕೂಡ ಹಿಂಗೆ ನಡೀತೈತೆ ನಮ್ಮಪ್ಪಂದು. ಇದು ಯಾವತ್ತೂ ಕಮ್ಮಿ ಆಗೋಲ್ಲ. ವರ್ಷ ಹೆಚ್ಚಿಗೆ ಆಗ್ತೈತೆ ಹೊರತು ಕಮ್ಮಿ ಅಂತ ಆಗೋದಿಲ್ಲ. ಇದಕ್ಕೆಲ್ಲ ಆದನೇ ಕಾರಣ ಈ ಮಕ್ಕಳೇ ಕಾರಣ. ಇಲ್ಲಿ ಸುರಕ್ಷಿತವಾಗಿ ಎಡಿ ಏರಿತಂದ್ರೆ ಎಲ್ಲರಿಗೂ ತೊಂದರೆ ತೊಡಕಾಗಲ್ಲ. ಇಲ್ಲೇನಾದ್ರು ಹೆಚ್ಚು ಕಡಿಮೆ ಆದ್ನಂದ್ರೆ ಎಲ್ಲವೂ ಹೆಚ್ಚು ಕಡಿಮೆ ಆಗಿಬಿಡ್ತಾವೆ. ಅನಾಥ ಆಗ್ಬೋದು, ಒಟ್ಟು ಆ್ಯಕ್ಸಿಡೆಂಟ್ ಆಗ್ಬೋದು. ಇಲ್ಲಿ ಸುರಕ್ಷಿತವಾಗಿ ನಡಿಬೇಕು ಕೆಲಸಗಳು. ಇದರಿಂದ ಪರಮಾತ್ಮನ ದಯದಿಂದ ನಡೆಸ್ಕೊಡ್ತಾ ಬಂದಿದ್ದೇವೆ. ಮುಂದೆ ಆತನ ಕಾರ್ಯಗಳು ಯಶಸ್ವಿ ಆಗಲಿ, ಭಗವಂತ ಕಾಲಕ್ಕೆ ಮಳೆ ಬೆಳೆ ಸಂಪಾಗಲಿ, ಜನರೆಲ್ಲ ಒಳ್ಳೇದಾಗಲಿ. ಯಾರು ನಾನು ದೇವ್ರು ನೀನು ದೇವ್ರು ಅಂತಾರೆ ಅಲ್ಲೆಲ್ಲ ಸುಳ್ಳುತ್ತನು ಮುಂದೆ ಅಂದರೆಲ್ಲ ಅದನ್ನು ಉಣ್ತಾರೆ ಉಗ್ಗಿನ ಅಲ್ಲೇ ಉಂಡ್ಬಿಟ್ಟಾರ. ನೀನು ನಮ್ಮ ಹೆಸರು ತೋಟದ ಮನೆ ಶಿವಜ್ಜ ಇಲ್ಲ ಎಲ್ಲ ನಾವು ಈ ಕಾರ್ಯಕ್ರಮಗಳನ್ನು ಸ್ವಾಮಿ ಕೆಲಸವನ್ನು ಎಲ್ಲ ಮಾಡ್ಕೊಂತ ಅಲ್ಲಿ ಮಠದಾಗಲಿ ಮನೆದಾಗಲಿ ನಮ್ಮ ಗುರುಗಳಾಗಲಿ ಎಲ್ಲರೂ ಸುರಕ್ಷಿತವಾಗಿ ನಡೀಲಿ, ಮಳೆ ಬೆಳೆ ಚೆನ್ನಾಗಾಗಲಿ ಅಂತಂತ ಹೇಳಿ ಪ್ರತಿ ವರ್ಷವೂ ಆ ಸ್ವಾಮಿಗೆ ಸರಷ್ಟಾಂಗ ನಮಸ್ಕಾರ ಹಾಕಿ ಬೇಡ್ಕೊಳ್ತೀವಿ ಅಷ್ಟ. ಇನ್ನೇನು. ನನ್ನ ಹೆಸರು ಉಡ್ಸ್ಲಮ್ಮ ಅಂತ. ನಾವು 5 ದಿನ ಒಂದತ್ತಿರ್ತೀವಿ. ಅದನ್ನ ಎಡೆ ಹಾಕ್ತೀವಿ, ಗಿಣಿದ ಎಡಿ. ನಾವು ತಗೊಂಡ್ಮೇಲೆ ಇದು ಮಕ್ಳಿಲ್ದಾರಿಗೆ ಕಂಕಣ ಕಟ್ತೀವಿ, ಕೆಲಸ ಇಲ್ದಾರಿಗೂ ಅವ್ರಿಗೂ ಕಂಕಣ ಕಟ್ತೀವಿ. ರಥೋತ್ಸವ ನಾವು ಹೋದ್ಮೇಲೆ ಅದು ಎಳೆಯೋದು, ಅಲ್ಲಿವರೆಗೂ ತೇರೆ ಎಳೆಯಲ್ಲ. ಅದು ಆಗಿನ ಕಾಲದಾಗ ತಲಾಂತರದಿಂದ ನಡ್ಕೊಂತ ಬಂದತ್ರಿ ಆ ಕಾರ್ಯ. ಇವತ್ತೈದತ್ತಿ ಕಳ್ಸ್ಯಾರ್ರಿ. ಹ್ಞೂ ರೀ, ಅಲ್ಲಿ ಮಠದಲ್ಲಿಂದ ಕಳ್ಸ್ಯಾರ. ಇಲ್ಲಿ ಇಲ್ಲ ರೀ, ನಮ್ಮ ಮನೆಯಲ್ಲೇ. ನಮ್ಮ ಮನೇಲಿ ಅಂತ ನಮ್ಮ ಅಜ್ಜಿ ಕಾಲಿಂದ ನಡ್ಕೊಂತ ಬಂದಿರೋದಿದು. ನಾವು ಮುಂದುವರ್ಸ್ಕೊಂಡು ಹೋಗ್ತಾಯಿದ್ದೀವಿ. 5 ದಿನ ಒಪ್ಪತ್ತಿರ್ತೀವಿ. ಅದು ಪಲ್ಲಕ್ಕೆ ಬಂದು ಸ್ವಾಮಿ ಅಲ್ಲಿ ನಿಂತಿರ್ತಾನೆ. ಅಲ್ಲಿಗೆ ಹೋಗಿ ನಾವು ಕಳಸ ಬೆಳಗಿನ ಮೇಲೇ ಮುಂದಕ್ಕೆ ಹೋಗಿ ರಥ ಹತ್ತದ ಅವರು. 4:15 ಸ್ವಾಮಿ ಬಂದು ನಿಂತಿರ್ತಾರಲ್ಲ ಪಲ್ಲಕ್ಕೆಗ, ಅವಾಗೆ ನಾವು ಹೋಗೋದು.